ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕೆಪಿ ಬೃಂಗೇಶ್. ಬೆಂಗಳೂರು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ಬಿಎಂಟಿಸಿ ಮಾಜಿ ನಿರ್ದೇಶಕರಾದ ಕೆಪಿ ಬೃಂಗೇಶ್ ಅವರ ಹುಟ್ಟುಹಬ್ಬವನ್ನು ಗುಡೆಮಾರನಹಳ್ಳಿ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಅವರ ಅಭಿಮಾನಿಗಳು ಆಚರಿಸಿದರು. ವಿಶೇಷವಾಗಿ ಆಟೋ ಚಾಲಕರಿಗೆ ಸಮವಸ್ತ್ರ, ಸಾಧಕರಿಗೆ ಸನ್ಮಾನ ಮಾಡಿ ಅಭಿಮಾನಿಗಳ ಜೊತೆ ಕೇಕ್ ಅನ್ನು ಕತ್ತರಿಸಿದರು. ಕೆಪಿ ಬೃಂಗೇಶ್ ಅವರ ಪಕ್ಷಾತೀತವಾಗಿ ಮೈಸೂರು ಪೀಠ ತುಡಿಸಿ ರೇಷ್ಮೆ ಸಾಲು ಹೊದಿಸಿ ದೊಡ್ಡ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಶುಭವನ್ನ ಕೋರಿದ್ರು. ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹನೀಯರಿಗೆ, ವಿಶೇಷವಾಗಿ ಬೃಂಗೇಶ್ ಅವರಿಗೆ ಮತ್ತೆ ಅವರ ಸ್ನೇಹಿತರಿಗೆ, ಮಹೇಶ್ ಅವರಿಗೆ ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಇವರು ಅವರು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಕೆಲವರು ಎಷ್ಟೋ ಲಕ್ಷವನ್ನು ಖರ್ಚು ಮಾಡಿ ಅಲ್ಲೋಗಿ ಟೂರ್ ಹೋಗಿ ಕೇಕ್ ಕಟ್ ಮಾಡಿ ಅನಿವಾರ್ಯವಾಗಿ ವೇಸ್ಟ್ ಮಾಡ್ತಾರೆ. ಆದರೆ ಇದೊಂದು ಸಾರ್ಥಕವಾದಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ, ನಮ್ಮದು ಬೃಂಗೇಶ್ ಅವರು ಮಾಡ್ತಾ ಇದ್ದಾರೆ. ನನಗೆ 4 ದಿನದಿಂದ ಫೋನ್ ಮಾಡಿದ್ರು, ಮುಂದಿನ ತಾವು ದಯಮಾಡಿಸಿದ್ರು, ನಮ್ಮ ಆಶೀರ್ವಾದ ಬೇಕು, ನಾವು ಉತ್ತಮ ಮಾಡ್ತಾ ಇದ್ವಿ, ಆರೋಗ್ಯ ಶಿಬಿರ ಮಾಡ್ತಾ ಇದ್ವಿ, ಉಚಿತವಾಗಿ. ನಾನು ತುಂಬ ಸಂತೋಷ ಆಯಿತು. ನಾನು ಅಂದ್ಕೊಂಡೆ ಬೇರೆಯವರೆಲ್ಲ ಯಾವ್ಯಾವ್ದನ್ನು ಖರ್ಚು ಮಾಡ್ತಾರೆ, ಆದರೆ ಇವರು ಏನಂತಂದರೆ ಅವ್ರ ಮನೋಭಾವ ಏನು, ಸಮಾಜ ಸೇವೆ ಇವರು ಮನೋಭಾವವನ್ನು ಇಟ್ಕೊಂಡು ಅವ್ರ ತಂದೆಯವರ ಹೆಸರಿಡಬೇಕಾಗಿ ಇಟ್ಬಿಟ್ಟಿದ್ದಾರೆ. ಬೃಂಗೇಶ್ ಅಂತ. ನಂದಿ ಭೃಂಗಿಗಳು ಎರಡು ಎಲ್ಲಿರ್ತವೆ ಅಂತಂದರೆ ಶಿವನ ಕೈಲಾಸ. ಶಿವ ಏನು ಆಜ್ಞೆ ಮಾಡ್ತಾರೋ ಅದನ್ನು ಯಾರು ಮಾಡ್ತಾರೆ ಅಂತಂದರೆ ನಂದಿ ಭೃಂಗಿ ಮಾಡ್ತಾರೆ. ಇವಾಗ ಸಮಾಜವೇ ಶಿವ ಅಂತ ಭಾವನೆ ಮಾಡಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಸಮಾಜ ಸೇವೆಯನ್ನು ಅವ್ರ ಕಾರ್ಯವನ್ನಾಗಿ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇರೋರು ಯಾರು ಅಂತ ಅಂತಂದರೆ ನಂದೀಶ್ ಬೃಂಗೇಶ್ ಅಂತ ನಾವು ಹೇಳ್ಬೋದು. ಅದರಿಂದ ವಿಶೇಷವಾಗಿ ಅವರು ಈ ಭಾಗದಲ್ಲಿ ಸುಮಾರು ವರ್ಷದಿಂದ 45 ವರ್ಷ 25 ವರ್ಷದಿಂದ ಸೇವೆ ಮಾಡ್ತಾ ಇರೋದು ಅಂದ್ಕೊಂಡಿದ್ದೀವಿ. 25 ವರ್ಷದಿಂದ ಎಲ್ಲ ಮಠಗಳ ಬಗ್ಗೆ ಮಾಗಡಿ ತಾಲೂಕಲ್ಲಿ ಸೋದೋಗಿ ಎಷ್ಟು ಮಠ ಗದ್ಗೆ ಮಠ ಆಗಿರ್ಬೋದು, ಮಂಡ್ಯ ಮಠ ಆಗಿರ್ಬೋದು, ಕಬ್ಬಾಳ ಮಠ ಆಗಿರ್ಬೋದು, ಜಗನ್ಮಠ ಆಗಿರ್ಬೋದು, ಸುಧೇಮಠ, ಚಿತ್ರಮಠ, ಎಲ್ಲ ಮಠಗಳ ಸಂಪರ್ಕ ನಿರಂತರವಾಗಿರುತ್ತೆ. ಯಾವುದೇ ಮಠದ ಅವತ್ತು ಪ್ರಸಾದ ವ್ಯವಸ್ಥೆ ಇದೆ ಅಂತಂದರೆ ಅವತ್ತು ಇವ್ರಿಗೆ ಹೆಸರು ಒಲೆ ಉಳಿತಾರೆ. ಏಕೆಂದರೆ ಸಿಲಿಂಡರ್ ಇವ್ರಿಗೆ ಆಗಿರುತ್ತೆ. ಒಲೆ ಹಚ್ಚಬೇಕು ಅಂತ ಏನು ಬೇಕು ಅಂದರೆ ಸಿಲಿಂಡರ್ ಬೇಕು. ಯಾರು ಕೊಡ್ತಾರೆ ಅಂತಂದರೆ ನಂದೀಶ್ ಬೃಂಗೇಶ್ ಇಬ್ಬರು ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅವರ ಸೇವೆ ನಿರಂತರವಾಗಿ ಎಲ್ಲ ಮಠಗಳಲ್ಲಿ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಅವರು KSRTC-ಇದ್ದಾಗ, BMTC-ಇದ್ದಾಗ ಎಲ್ಲ ಕ್ಷೇತ್ರಗಳಿಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಲ್ಲಿಂದ ನಮ್ಮೂರಿಗೆ ಹೋಗೋರಾಗಿರ್ಬೋದು, ಬೆಂಗಳೂರಿಗೆ ಹೋಗೋರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದು. 7 ಗಂಟೆಗೆ ಬಸ್ಸು ಎಲ್ಲ ಇರ್ತಿದೆ. ಆದರೆ ಇವಾಗ ಹಳ್ಳಿಗೂ ಇದೆ, ಬಾಣವಾಡಿಗೂ ಇದೆ, ಬಾಣವಾಡಿ 7 ಗಂಟೆಗೆ ಹೋದರೆ ಬಾಣವಾಡಿ 8 ಗಂಟೆಗೆ ಇದೆ. 1 ಗಂಟೆ 2 ಗಂಟೆ ರಿಸರ್ವೇಷನ್ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾರೆ ಯಾರು ಅಂತಂದರೆ ನಮ್ಮ ಬೃಂಗೇಶ್. ಅದೇ ರೀತಿಯಾಗಿ ಈಗ ನೋಡಿ ಸಮಾಜದಲ್ಲಿ ಜನರಿಗೆಲ್ಲ ಏನಾಗ್ತಿದೆ ಅಂದರೆ ಈ ಬಿಸಿಲಿನ ತಾಪಕ್ಕೆ ಹೆಚ್ಚು BP ಶುಗರ್ ಜಾಸ್ತಿ ಆಗ್ತಾ ಇದೆ. ಯಾರೇ ಚೆಕ್ ಮಾಡಿಸಿದ್ರೆ BP ಅಂತ ಬಂದೇ ಬಂದಿದೆ. ಬಿಸಿಲಿಗೆ ಏನಾಗುತ್ತೆ ಅಂತಂದರೆ BP ಕಾಣಿಸ್ಕೊಳ್ತಿದೆ. ಅದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ನಮ್ಮ BGS ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಂಗೇಶ್ ಅವರು ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಅದರ ಸದುಪಯೋಗವನ್ನು ನಾವು ಪಡ್ಕೊಂಡು ಕೃಷ್ಣಮೂರ್ತಿ ಸರ್ ಹೇಳಿದಂಗೆ ನಿಮಗೆ ಹೆಚ್ಚಿನ ಸೌಲಭ್ಯ ಬೇಕು ಅಂತಂದರೆ ಅವ್ರು ಹೇಳ್ತಾರೆ ಯಶಸ್ವಿ ಕಾರ್ಡ್ ಆಗಿರ್ಬೋದು, ಮತ್ತು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಎಲ್ಲ ಇದ್ದರೆ ನಾವು ಉಚಿತವಾಗಿ ಅಲ್ಪ ಪ್ರಮಾಣದಲ್ಲಿ ಔಷಧಿ ಮಾತ್ರ ನಾವು ತಗೋತೀವಿ. ಇದೆಲ್ಲ ಫ್ರೀಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸದುಪಯೋಗವನ್ನು ನಾವು ಪಡ್ಕೊಳ್ಳಿ ಅಂತ ಹೇಳ್ತಾ ಅಂದರೆ ಒಂದು ಕಾರ್ಯಕ್ರಮ ನಡೆಸ್ತಾರ ತುಂಬ ಅಲ್ಲಿ ಫೀಸ್ ಕಡಿಮೆ ಇರುತ್ತೆ. ರೋಗಿಗಳಿಗಂತೂ ತುಂಬ ಅನುಕೂಲ ಆಗಲಿ ಅಂತಲೇ ಆದಿಚುಂಚನಗಿರಿ ಮಠದಿಂದ ಆ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ ಆದರೂ ಕೂಡ ಒಂದು ಯಾವುದನ್ನ ಒಂದು 50,000 60,000 ಇರುತ್ತೆ ಅಂತ ಅಂದರೆ ಬೇರೆ ಹಾಸ್ಪಿಟಲಲ್ಲಿ, ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಆ ಹಾಸ್ಪಿಟಲ್ ಒಂದು 20,000 ರಿಂದ 25,000 ಒಳಗೆ ಮುಗಿಯುತ್ತೆ. ಅದನ್ನು ಕೂಡ ಬರ್ಸೋಕ್ಕಾಗಲ್ಲ ಅಂತಂದರೆ ಕೃಷ್ಣಮೂರ್ತಿ ಸರ್ ನಿಜವಾಗ್ಲೂ ಖಂಡಿತವಾಗಿ ಅದರಲ್ಲೂ ಕೂಡ ಬಿಲ್ಲನ್ನು ಕಡಿಮೆ ಮಾಡಿಕೊಡ್ತಾರೆ ಮತ್ತು ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ದಯವಿಟ್ಟು ಇದನ್ನೆಲ್ಲ
ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವಿಚಾರ ಇವತ್ತು ನನ್ನ ತಂಗಾದಂಥ KP ಬುರ್ಗೀಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ನಾವು ಕೆಲವರು ಮಾತಾಡಬೇಕಾದ್ರೆ ನಾವು ಪ್ರತಿ ವರ್ಷ ಒಂದು ಹುಟ್ಟುಹಬ್ಬವನ್ನು ಬೇರೆ ರೀತಿ ಆಚರಣೆ ಮಾಡ್ಕೊಳ್ತಾ ಇದ್ರು. ಈ ವರ್ಷ ನಾವು ಯೋಚನೆ ಮಾಡಿದ್ವಿ, ಆ ರೀತಿ ಆಚರಣೆ ಮಾಡೋದು ಬೇಡ, ಎಲ್ಲರಿಗೂ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಹಳ್ಳಿಗಾಡಿನ ನಮ್ಮ ಸೋದೂರು ಹೋಬಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ನಾವು ಯೋಚನೆ ಮಾಡಿ ಶ್ರೀ ಪಾಲುಗಾರ ಸ್ವಾಮೀಜಿಯವರ ಆಸ್ಪತ್ರೆಯ ಸಿಬ್ಬಂದಿಯವರನ್ನು ಮತ್ತು ಆ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ನಾವು ವಿಚಾರವನ್ನು ಮುಗಿಸಿ ಅವರು ಉತ್ತಮವಾದ ಕೆಲಸ ನಮ್ಮ ಆಸ್ಪತ್ರೆ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ, ಅನುಕೂಲ ಮಾಡಿ ಅಂತ ಹೇಳಿ ಈ ಒಂದು ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಅದೇ ರೀತಿ ತಾವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಖುಷಿಯಿಂದ ಬಂದು ಭಾಗವಹಿಸಿದ್ದೀರಿ. ಇರ್ತಕ್ಕಂಥ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಂಡು ಪುನಃ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕರ್ಕೊಂಡು ಬಂದು ಸಂಜೆ 4 ಗಂಟೆವರೆಗೂ ಈ ಕಾರ್ಯಕ್ರಮ ಕಂಟಿನ್ಯೂ ಇರುತ್ತೆ. ಈಗ ಪ್ರಾರಂಭವಾಗಿದೆ. 4 ಗಂಟೆವರೆಗೂ ಸಹ ಕಂಟಿನ್ಯೂ ಆಗಿ ತಮ್ಮೆಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವೈದ್ಯಕರು ತಿಳಿಸ್ಕೊಡ್ತಾರೆ. ಮತ್ತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇತ್ತಂದರೆ ಅವರ ವೈದ್ಯರ ಒಂದು ಮಾರ್ಗದರ್ಶನದಲ್ಲಿ ನೆಲಮಂಗಲ ನಗರ ಪಟ್ಟಣದ ಪಕ್ಕದಲ್ಲೇ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಭವ್ಯವಾದ ಒಂದು ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದ್ದಾರೆ BGS ವಿದ್ಯಾಸಂಸ್ಥೆಯಿಂದ. ಎಲ್ಲರೂ ಸದುಪಯೋಗವನ್ನು ಪಡ್ಕೋಬೇಕು. ಮುಂದಿನ ದಿನದಲ್ಲಿ ಎಲ್ಲರೂ ಉತ್ತಮವಾದ ಆರೋಗ್ಯವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಈ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಸಭೆಗೆ ಖಂಡಿತವಾಗ್ಲೂ ಬೃಂಗೇಶ್ ಅವರು BJP ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ಮೇಲೆ ನಾವು ಭಾಜಪನಲ್ಲಿ ಪ್ರತಿ ವರ್ಷ ಒಂದು ಭಗತ್ ಸಿಂಗ್ ಮತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಏನು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ವಿ. ಆ ಒಂದು ಅನುಭವವನ್ನು ಇವತ್ತು ಬೃಂಗೇಶ್ ಅವರು ಪಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಅವರು ಹುಟ್ಟಿದ ಹೋಬಳಿ, ಹುಟ್ಟಿದ ಗ್ರಾಮ, ಆ ಜನತೆಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ, ಕಣ್ಣಿನ ಪರೀಕ್ಷೆ, ಹೃದಯ ಸಂಬಂಧಿ ಕಾಯಿಲೆ ಪರೀಕ್ಷೆ, ಹೀಗೆ ಅನೇಕ ರೋಗಗಳ ತಪಾಸಣೆ ಶಿಬಿರವನ್ನು BGS ಆಸ್ಪತ್ರೆ ನುರಿತ ವೈದ್ಯರು, ತಜ್ಞ ವೈದ್ಯರು ಮತ್ತು ಇನ್ನೂ ಅನೇಕ ವೈದ್ಯರುಗಳ ಸಹಾಯದಿಂದ ಇವತ್ತು ಏರ್ಪಾಡು ಮಾಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕು. ಹುಟ್ಟುಹಬ್ಬದ ಪ್ರಯುಕ್ತ ಬಹುಶಃ ಬೃಂಗೇಶ್ ಇದೇ ಮೊದಲನೇ ಬಾರಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಎಷ್ಟು ವರ್ಷ ಈ ಕಾರ್ಯಕ್ರಮವನ್ನು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಅಷ್ಟು ವರ್ಷವೂ ಇದೇ ರೀತಿ ಒಂದು ಶಿಬಿರವನ್ನು, ಹೆಲ್ತ್ ಕ್ಯಾಂಪನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತ ಮಾಡಿ ಅವರಿಗೆ ಭಗವಂತ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂಥ ಕಾರ್ಯಕ್ರಮವನ್ನು ಇನ್ನೂ ಹಲವಾರು ವರ್ಷ ಆಚರಣೆ ಮಾಡಲಿ, ಇನ್ನೂ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ತಮ್ಮ ಹೆಸರು? HK ಲೋಕೇಶ್, BJP ಮಾಜಿ ಅಧ್ಯಕ್ಷ.